Hello everyone, welcome to Salmadina class. Let us see question number 3 of chapter Force and Laws of Motion. The true statement of statements about the force E or R. ಹಾಗಿದ್ರೆ ಅಕಾರ್ಡಿಂಗ್ ಫೋರ್ಸ್ ಸ್ಟೇಟ್ಮೆಂಟ್ ಅಕಾರ್ಡಿಂಗ್ ಯಾವ್ದು ಕರೆಕ್ಟ್ ಇದೆ ಅಂತ ನೋಡೋಣ. ವಾಟ್ ಈಸ್ ಫೋರ್ಸ್ ಆಗಿದೆ ಅಗೇನ್ ಫೋರ್ಸ್ ಅನ್ನ 8th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಿದ್ದೀರಿ. ಇನ್ ಸೈನ್ಸ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಪುಷ್ ಆರ್ ಪುಲ್ ಅಲ್ವಾ? ಪುಷ್ ಇರ್ಬೋದು ಅಥವಾ ಪುಲ್ ಇರ್ಬೋದು. ಪುಷ್ ಆರ್ ಪುಲ್ ಅದನ್ನ ಏನಂತ ಕರಿತೀವಿ? ಫೋರ್ಸ್ ಅಂತ ಕರಿತೀವಿ. ನೀವು ನಿಮ್ ಫ್ರೆಂಡು ಬೆಂಚಲ್ಲಿ ಕುತ್ಕೊಂಡಿದ್ದೀರಿ, ಅಲ್ಲೇ ನಿಮ್ದು ಕಿತ್ತಾಟ ಸ್ಟಾರ್ಟ್ ಆಗುತ್ತೆ. ಆ ಕಡೆ ಹೋಗು, ಆ ಕಡೆ ಹೋಗು, ಆ ಕಡೆ ಹೋಗು. ನೀವು ಅವ್ರನ್ನ ಪುಷ್ ಮಾಡ್ತೀರಿ, ಅವರು ನಿಮ್ಮನ್ನ ಪುಷ್ ಮಾಡ್ತಾರೆ. ವಿಚ್ ಮೀನ್ಸ್ ಯು ಆರ್ ಅಪ್ಲೈಯಿಂಗ್ ಫೋರ್ಸ್. ನಿಮ್ ಫ್ರೆಂಡ್ ಮೇಲೆ ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಹಾಗಿದ್ರೆ ಆಪ್ಷನ್ ಎ, ಫೋರ್ಸ್ ಈಸ್ ವಿಸಿಬಲ್. ಎಲ್ಲ ಟೈಮ್ ಫೋರ್ಸ್ ವಿಸಿಬಲ್ ಇದು ಪ್ರಾಪರ್ ಆಗಿರೋ ಆನ್ಸರ್ ಅಲ್ಲ. ಆಪ್ಷನ್ ಬಿ, ಫೋರ್ಸ್ ಕ್ಯಾನ್ ಮೂವ್ ಅ ಬಾಡಿ. ಎಸ್, ನೀವು ಫೋರ್ಸ್ ಅಪ್ಲೈ ಮಾಡಿದಾಗ ನಿಮ್ಮ ಫ್ರೆಂಡ್ ಸ್ವಲ್ಪ ಡಿಸ್ಪ್ಲೇಸ್ ಆಗ್ತಾರೆ ಅಲ್ವಾ? ಫೋರ್ಸ್ ಕ್ಯಾನ್ ಮೂವ್ ಅ ಬಾಡಿ. ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಬಿಟ್ಕೊಂಡಿದೆ, ನಾವು ಹೋಗ್ತಿದೀವಿ, ನಮ್ಗೆ ಸುಮ್ಮನೆ ಹೋಗ್ಲಿಕ್ಕೆ ಆಗೋದಿಲ್ಲ, ಒದ್ವಿ ಅದನ್ನ. ಯು ಆರ್ ಅಪ್ಲೈಯಿಂಗ್ ಫೋರ್ಸ್ ಅಂಡ್ ದಟ್ ಫುಟ್ಬಾಲ್ ಸ್ಟಾರ್ಟೆಡ್ ಮೂವಿಂಗ್ ಅಲ್ವಾ? ಆ ಫುಟ್ಬಾಲ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದೇ ತರ ಯಾವುದೇ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಬಾಡಿಯನ್ನ ಮೂವ್ ಮಾಡಬಹುದು. ಕರೆಕ್ಟ್ ಇದೆ. ಇಟ್ ಕ್ಯಾನ್ ಡಿಫಾರ್ಮ್ ಅ ಬಾಡಿ. ಶಿಫ್ಟ್ ಬಂದಿದೆ, ನಿಮ್ ಕೈಯಲ್ಲಿ ಸ್ಪಾಂಜ್ ಬಾಲ್ ಇದೆ ಅಂತ ತಗೊಳ್ಳಿ, ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳಿ. ಸ್ಪಾಂಜ್ ಬಾಲ್ ಅಲ್ವಾ? ಸ್ಪಾಂಜ್ ಬಾಲ್ ಪ್ರೆಸ್ ಮಾಡೋದು ಬಿಡೋದು ಮತ್ತೆ. ಅವಾಗ ಸ್ಪಾಂಜ್ ಬಾಲ್ ಆ ಶೇಪ್ ಏನಿದೆ ಚೇಂಜ್ ಆಯ್ತಾ? ಸೊ ಇಟ್ ಕ್ಯಾನ್ ಡಿಫಾರ್ಮ್ ಅ ಬಾಡಿ ಶೇಪ್ ಅನ್ನ ಚೇಂಜ್ ಮಾಡಬಹುದು. ಅಥವಾ ಹಿಟ್ ಕಲಿಸ್ತೀರಿ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಏನೋ ಕಲಿಸ್ತೀರಿ, ಶೇಪ್ ಚೇಂಜ್ ಆಗ್ತಾ ಇರ್ತದಲ್ವಾ? ನೀವು ಫೋರ್ಸ್ ಅಪ್ಲೈ ಮಾಡಿ ಶೇಪ್ ಅನ್ನ ಚೇಂಜ್ ಮಾಡ್ತಾ ಇದ್ದೀರಿ. ಸೊ ಇಟ್ ಕ್ಯಾನ್ ಡಿಫಾರ್ಮ್ ಅ ಬಾಡಿ. ಕರೆಕ್ಟ್. ಆಪ್ಷನ್ ಡಿ, ಬೋತ್ ಬಿ ಅಂಡ್ ಸಿ. ಕರೆಕ್ಟ್. Therefore, option D, both B and C is correct. ನೋಡಿ, ಸ್ಪಂಜ್ ಬಾಲ್ ಅನ್ನ ಡಿಫಾರ್ಮ್ ಮಾಡ್ತಾ ಇದ್ದಾರೆ ಅಲ್ವಾ? ಫೋರ್ಸ್ ಅನ್ನ ಅಪ್ಲೈ ಮಾಡಿ ಈ ಬ್ಲಾಕ್ ಇದೆಲ್ಲ ವುಡನ್ ಬ್ಲಾಕ್ ಅದನ್ನ ಮೂವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.